ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತೇನೆ. ಈ ದಿನದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಅಂದಿನಿಂದ ಯೇಸು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನೆಂಬುದಾಗಿ. ಅದೇ ಕೆಳಗಡೆ ಕೂಡ 23ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಬಳಿಕ ಯೇಸು ಗಲಿಲಾಯದೆಲ್ಲ ತಿರುಗಾಡಿ ಅಲ್ಲಿರುವ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದರು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರು, ಅಂದರೆ ತರತರದ ರೋಗ ಬಾಧೆಗಳು, ಕಷ್ಟ ಉಳ್ಳವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛೆ ರೋಗಿಗಳನ್ನು, ಪಾರ್ಶ್ವವಾಯುವನ್ನು ಆತನ ಬಳಿಗೆ ಕರೆತಂದನು, ಅವರನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೈವ ಜನರೇ, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಇರುವಾಗ ತನ್ನ ಸೇವೆಯನ್ನು ಪ್ರಾರಂಭಿಸಿದರು ಎಂಬುದಾಗಿ ನೋಡುತ್ತಾರೆ. ಯಾವುದರ ಮುಖಾಂತರವಾಗಿ ಅಂತ ನೋಡಬೇಕಂದ್ರೆ ವಾಕ್ಯ ಹೇಳ್ತದೇವೆ, ಕಾಲವು ಪರಿಪೂರ್ಣವಾದಾಗ ದೇವ ಕುಮಾರನು ಪ್ರತ್ಯಕ್ಷನಾದನೆಂಬುದಾಗಿ. ಯಾವ ಕಾಲ ಪರಿಪೂರ್ಣವಾಯಿತು? ಈ ಲೋಕದ ಕಾರ್ಯ ಪರಿಪೂರ್ಣವಾಯಿತು ಎಂಬುದಾಗಿ. ಆದ್ದರಿಂದ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದರು. ಆದ್ದರಿಂದ ಅವರು ಬಂದು ಈ ಲೋಕದಲ್ಲಿ ಮಾಡಿದಂತ ಮೊದಲನೇ ಸಂದೇಶ, ಮೊದಲನೇ ಕಾರ್ಯ ಏನ್ ಹೇಳುತ್ತದೆ? ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಆದ್ರಿಂದ ಈ ಜಗತ್ತು ಅಂತ್ಯವನ್ನು ಕಾಣುವಂತ ಪರಿಸ್ಥಿತಿ ಇದೆ. ಈ ಲೋಕವು ಅಂತ್ಯವು, ಇದು ನಾಶವಾಗುವಂತ ಒಂದು ಜಗತ್ತಿನಲ್ಲಿ ನಾವು ವಾಸ ಮಾಡುತ್ತಿದ್ದೇವೆ. ಆದ್ರಿಂದ ಪ್ರಿಯ ದೈವ ಜನರೇ, ಇಲ್ಲಿ ವಾಕ್ಯ ಹೇಳಿದ ಪ್ರಕಾರ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಅದನ್ನು ನಾವೆಲ್ಲರೂ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕೆಂಬುದಾಗಿ ಯೇಸುವಿನ ಒಂದು ಸಂದೇಶವಾಗಿದೆ. ಅದು ಮಾತ್ರ ಅಲ್ಲ, ಕೆಳಗಡೆ ವಾಕ್ಯಗಳನ್ನು ಓದಿಕೊಳ್ಳುತ್ತೇವೆ. ದೇವರಾದ ಕರ್ತನು ಗಲಿಲಾಯದಲ್ಲಿ ಎಲ್ಲ ಸಭಾಮಂದಿರಗಳಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದ್ರು. ಪರಲೋಕ ರಾಜ್ಯವು ಸಮೀಪವಾಗಿದೆ, ಬಲಾತ್ರಿಗಿರಿ, ಪರಲೋಕ ರಾಜ್ಯದಲ್ಲಿ ಬಂದು ಸೇರಿಕೊಳ್ಳಿರಿ ಎಂಬುದಾಗಿ. ಅದು ಮಾತ್ರ ಅಲ್ಲ, ಅಲ್ಲಿ ವಾಕ್ಯ ಹೇಳುತ್ತದೆ, ಅನೇಕ ತರದ ರೋಗಗಳಿಂದ, ಅನೇಕ ದೆವ್ವಗಳಿಂದ, ಅನೇಕ ಬಾಧೆಗಳಿಂದ, ಅನೇಕ ಕಷ್ಟಗಳಿಂದ ಇದ್ದವರನ್ನ ಯೇಸುವಿನ ಬಳಿಗೆ ತೆಗೆದುಕೊಂಡು ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ತನ್ನ ಮಾತುಗಳಿಂದಲೇ ದೇವರು ಅವರನ್ನು ಸ್ವಸ್ಥಪಡಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ತನ್ನ ಬಾಯಿ ಮಾತಿನಿಂದಲೇ ಯೇಸು ಸ್ವಾಮಿ ಎಲ್ಲರಿಗೆ ಗುಣಪಡಿಸಿದನ್ನ ನಾವು ನೋಡಿದ್ದೇವೆ. ಇಂದು ಕೂಡ ಅನೇಕ ಜನರು ಹೇಳುತ್ತಾರೆ, ಯಾಕೆ ಸಭೆಗೆ ಹೋಗಬೇಕಾ, ಸೇವಕರೊಟ್ಟಿಗೆ ಪ್ರಾರ್ಥಿಸಬೇಕಾ, ನಾವು ಗುಂಪುಗಳಲ್ಲಿ ಹೋಗಬೇಕಾ, ಅಲ್ಲಿ ಹೋಗಿದ್ರೇನೆ ಗುಣಪಡಿಸುತ್ತಾ, ಹಾಗಾದ್ರೆ ಯಾಕೆ ಹಾಸ್ಪಿಟ್ಲ್ ಬೇಕು, ವೈದ್ಯರು ಬೇಕು, ಮೆಡಿಸಿನ್ ಬೇಕಂತ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆದ್ರೆ ಹಂಗಲ್ಲ. ಆದ್ರೆ ಇಲ್ಲಿ ವಾಕ್ಯ ಹೇಳುತ್ತದೆ, ಎಲ್ಲ ತರದ ರೋಗಗಳನ್ನ, ಬೇನೆಗಳನ್ನ ಯೇಸು ಸ್ವಾಮಿ ಅವರಿಗೆ ವಾಸಿ ಮಾಡುವುದೆಂಬುದಾಗಿ. ಹಲ್ಲೆಲೂಯಾ. ಹೌದು ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ಅನೇಕರಿಗೆ ಕೂಡ ಬಾಧೆಗಳಿದೆ, ರೋಗಗಳಿದೆ, ಕಷ್ಟಗಳಿದೆ. ಯಾರಾದ್ರೂ ನನ್ನನ್ನು ತಪ್ಪಿಸುವುದಿಲ್ಲ, ಈ ರೋಗದಿಂದ ಯಾರಾದ್ರೂ ನನ್ನನ್ನು ಬಿಡಿಸುವುದಿಲ್ಲವಾ ಅಂತ ಪ್ರತಿಯೊಂದು ಮನಸ್ಸು ಕೂಡ, ಪ್ರತಿಯೊಂದು ರೋಗಿ ಕೂಡ ದೇವರ ಬಳಿಗೆ ಆಗಲಿ, ಮನುಷ್ಯರ ಬಳಿಗೆ ಆಗಲಿ ನನ್ನನ್ನು ಬಿಡಿಸಲು, ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲವ ಅಂತ. ಆದ್ರೆ ಇಲ್ಲಿ ಯೇಸುವಿನ ಬಳಿಗೆ ಅಲ್ಲಿ ವಾಕ್ಯ ಹೇಳುತ್ತದೆ, ಸಿರಿಯ ದೇಶದಲ್ಲೆಲ್ಲ ಹಬ್ಬಿತು ಎಂಬುದಾಗಿ. ಮೈಯಲ್ಲಿ ನೆಟ್ಟಗಿಲ್ಲದವರು, ತರತರದ ರೋಗ ಬಾಧೆಗಳಿಂದ ಇರುವವರನ್ನ ಆತನ ಬಳಿಗೆ ಕರೆದುಕೊಂಡು ಬರುವಾಗ ದೇವರು ಸ್ವಸ್ಥ ಮಾಡಿದನೆಂಬುದಾಗಿ. ಅದು ಮಾತ್ರ ಅಲ್ಲ, ವಾಕ್ಯ ಹೇಳ್ತಿದ್ದೆ, ದೇಶಗಳೇ ಯೇಸುವಿನ ಸುದ್ದಿ ಹಬ್ಬಿತು. ಯಾಕಂದ್ರೆ ಅಲ್ಲಿ ಒಬ್ಬ ಯೇಸು ಸ್ವಾಮಿ ಇದ್ದಾರೆ. ಅವರ ಬಳಿಗೆ ಹೋಗುವಾಗ ರೋಗಗಳು, ಬಾಧೆಗಳು, ಕಷ್ಟಗಳು, ಬೇನೆಗಳು ನೀಗಿ ಹೋಗುತ್ತದೆ ಎಂಬುದಾಗಿ. ಒಂದು ಚಿಕ್ಕ ಗ್ರಾಮ ಅಲ್ಲ, ಅಲ್ಲಿ ವಾಕ್ಯ ಹೇಳ್ತಿದೆ, ಸಿರಿಯ ದೇಶದಲ್ಲಿ ಎಲ್ಲ ಆತನ ಮಾತು ಹಬ್ಬಿತು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಿದೆ. ದೆಕಪೊಲಿಯ, ಯೆರೂಸಲೇಮ್, ಯೂದಾಯ, ಯೋರ್ದಾನ್ ಹೊಳೆ ಆಚೆ ಎಲ್ಲ ಜನರು ಗುಂಪಾಗಿ ಯೇಸುವನ್ನೇ ಹಿಂಬಾಲಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಅನ್ಕೋಬಹುದು ಇವತ್ತು ಯೇಸು ಇಲ್ಲವಲ್ಲ ಅಂತ, ಆದರೆ ಪರಲೋಕಕ್ಕೆ ಹೋಗಿದ್ದಾರೆ. ಅದಕ್ಕಾಗಿ ಆತನು ನಮ್ಮ ಮಧ್ಯದಲ್ಲಿ ಕೂಡ ಇವತ್ತು ಜೀವಿಸುವಂತರಾಗಿದ್ದಾರೆ. ನಿಶ್ಚಯವಾಗಿ ಯಾವ ತರದ ರೋಗ ಬಾಧೆಗಳು ಇದ್ರೂ ಕೂಡ ಅದಕ್ಕಾಗಿ ನೀವು ಯೇಸುವಿನ ಬಳಿಗೆ, ಸ್ವಾಮಿ ನನ್ನನ್ನು ಸ್ವಸ್ಥಪಡಿಸು, ನನ್ನನ್ನು ಗುಣಪಡಿಸು, ನನ್ನನ್ನು ಆರೋಗ್ಯಪಡಿಸು ಅಂತ ನೀವು ಬೇಡಿಕೊಳ್ಳುವುದಾದ್ರೆ ನಿಶ್ಚಯವಾಗಿ ದೇವರದನ್ನು
ಅನುಗ್ರಹಿಸಿಕೊಡು. ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನ, ಆರಾಧನೆಯನ್ನ, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ. ಅಪ್ಪ, ಮನ ತಿರುಗರೆ ಪರಲೋಕ ರಾಜ್ಯವು ಸಮೀಪವಾಯಿತು ಎಂಬುದಾಗಿ ಹೇಳಿದಿರಿ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಸ್ವಾಮಿ ಇರುವಂತ ಪ್ರತಿಯೊಬ್ಬ ಜನರು ಕೂಡ ಸ್ವಾಮಿ ಅಪ್ಪ, ಅವರ ಮನ ತಿರುಗಿ ನಿನ್ನೊಟ್ಟಿಗೆ ಸೇರಿ ಆ ಪರಲೋಕ ಭಾಗ್ಯವನ್ನು ಪಡೆದುಕೊಳ್ಳಲು ಈ ಲೋಕದಲ್ಲಿ ಇರುವಂತಹ ಅನೇಕ ರೋಗ, ಬಾಧೆ, ಕಷ್ಟ, ಸಂಕಷ್ಟಗಳು ಎಲ್ಲವನ್ನು ಕೂಡ ಕರ್ತನೆ ನೀಗಿಸಲು ಯಾರು ಇಲ್ಲವಾ ಎಂಬುದಾಗಿ ಬಯಸುತ್ತಿರುವಂತಹ ಒಬ್ಬೊಬ್ಬರ ಬಯಕೆಗಳನ್ನು, ಒಬ್ಬೊಬ್ಬರ ಅಳುಗಳನ್ನು, ಒಬ್ಬೊಬ್ಬರ ಕೊರಗುಗಳನ್ನು ಸ್ವಾಮಿ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನೀನು ಮಾರ್ಪಡಿಸಿ ಅವರಿಗೆ ಸ್ವಸ್ಥತೆಯನ್ನ, ಬಿಡುಗಡೆಯನ್ನು, ಆರೋಗ್ಯವನ್ನು ನೀನು ದಯಪಾಲಿಸಿ. ನಿನ್ನ ನಾಮದಲ್ಲಿ ಭರವಸೆ ಇಡುವವರಿಗೆ ಕರ್ತನೆ ನೀನು ದೊಡ್ಡ ಕಾರ್ಯ ಮಾಡುತ್ತೇನೆ ಎಂಬುದಾಗಿ ಹೇಳಿದಿರಲ್ಲ ಸ್ವಾಮಿ. ನನ್ನನ್ನು ನಂಬುವವನು ಸತ್ತರು ಜೀವಿಸುವನೆಂಬುದಾಗಿ ಹೇಳಿದಿರಲ್ಲ. ಆ ರೀತಿಯಾಗಿ ನಿನ್ನನ್ನು ನಂಬಿಕೆ ಇಟ್ಟು ಬರುವ ಪ್ರತಿಯೊಬ್ಬೊಬ್ಬರ ಆರೈಕೆಗಳನ್ನು ಆರೈಸಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಕರ್ತನು ನಿಮ್ಮನ್ನು ನಿಶ್ಚಯವಾಗಿ ಆಶೀರ್ವದಿಸಿದ್ದಾರೆ. ದೇವರ ಬಳಿಗೆ ಪ್ರಾರ್ಥಿಸಿಕೊಳ್ಳಲು ನಿಮ್ಮ ಎಲ್ಲ ಬಾಧೆ, ಕಷ್ಟ, ರೋಗಗಳನ್ನು ದೇವರು ನೀಗಿಸುವಂತರಾಗಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.